ನಾಳೆ ಆರಂಭವಾಗಲಿರುವ ಅಣ್ಣಾ ಹಜಾರೆ ಹೋರಾಟಕ್ಕೆ ಉದ್ಯಾನ ನಗರಿಯಲ್ಲೂ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಭ್ರಷ್ಟಾಚಾರಿಗಳ ವಿರುದ್ಧ ಹೋರಾಡಲು ಬೆಂಗಳೂರಿನ ಜನತೆ ನಾಳೆ ಬೆಳಗ್ಗೆ 1 ತಾಸು ಮನೆಯಿಂದ ಹೊರಬಂದು ರಸ್ತೆಯಲ್ಲಿ ನಿಲ್ಲೋ ಮೂಲಕ ತಮ್ಮ ಬೆಂಬಲ ಸೂಚಿಸಲಿದ್ದಾರೆ. ಈ ಸಂಬಂಧ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ರೂಪಿಸಿರೋ ಹೋರಾಟದ ರೂಪುರೇಷೆಗಾಗಿ ಈ ವರದಿ ನೋಡಿ. ಎದ್ದೇಳಿ ಭಾರತೀಯರೇ, ಭ್ರಷ್ಟಾಚಾರಿಗಳ ವಿರುದ್ಧ ನಿಮ್ಮ ಸಮರ ಸಾರಿ ಅಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣಾ ಹಜಾರೆ ಎದ್ದು ನಿಂತಿದ್ದಾರೆ. ಅಣ್ಣಾಗೆ ಬೆಂಬಲ ಸೂಚಿಸಲು ಬೆಂಗಳೂರಿನಲ್ಲೂ ನಾಳೆಯಿಂದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸಂಘಟನೆ ನೇತೃತ್ವದಲ್ಲಿ ನಿರಶನ ಆರಂಭವಾಗಲಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರಾದಿಯಾಗಿ ಎಲ್ಲರೂ ನಿರಶನದಲ್ಲಿ ಭಾಗವಹಿಸಲು ಮುಂದಾಗಿದ್ದಾರೆ. ಈ ನಿರಶನಕ್ಕೆ ಫ್ರೀಡಂ ಪಾರ್ಕ್ನ ಹಿಂಭಾಗದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. 73 ವರ್ಷದ ಧರ್ಮರಾಜ್ ಎಂಬುವವರು ಬೆಳಗ್ಗೆ 10 ಗಂಟೆಯಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಕುಳಿತುಕೊಳ್ಳಲಿದ್ದಾರೆ. ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ, ಇಲ್ಲಿ ಜೈಲಿಗೆ ಹಾಕ್ತಾರೆ ಅಂದರೆ ಜೈಲಿಗೆ ಹೋಗ್ತೇವೆ, ಲಾಠಿ ಚಾರ್ಜ್ ಮಾಡ್ತಾರೆ ಲಾಠಿ ಚಾರ್ಜ್. ನಮಗೇನು ಅಂದರೆ ಈ ದೇಶದಿಂದ ಕರಪ್ಷನ್ ಹೋಗಬೇಕು ಅನ್ನೋದು ಮೂಲ ಉದ್ದೇಶ, ಬಿಟ್ಟರೆ ಇನ್ಯಾವುದಕ್ಕೂ ನಮಗೆ ಭಯ ಇಲ್ಲ. ನಾಳೆಯಿಂದ ಆರಂಭವಾಗುವ ಹೋರಾಟದ ಬಗ್ಗೆ ಅರಿವು ಮೂಡಿಸಲು ನಗರದ ಹಲವೆಡೆ ಬೈಕ್ ರ್ಯಾಲಿ ನಡೆಯಿತು. ವಿವಿಧ ಭಾಗಗಳಿಂದ ಬೈಕ್ಗಳಲ್ಲಿ ಫ್ರೀಡಂ ಪಾರ್ಕ್ಗೆ ಬಂದ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಯುವಕರು ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಕೈಜೋಡಿಸುವಂತೆ ಜನರಲ್ಲಿ ಮನವಿ ಮಾಡಿದರು. ಆದರೆ ನಿರಶನಕ್ಕೆ ಫ್ರೀಡಂ ಪಾರ್ಕ್ ಹೊರಭಾಗದಲ್ಲಿ ಅನುಮತಿ ಸಿಕ್ಕದಿರೋದು ಕಾರ್ಯಕರ್ತರನ್ನ ಬೇಸರಗೊಳಿಸಿದೆ. ಅಣ್ಣಾ ಹಜಾರೆ ಬೆಂಬಲ ಸೂಚಿಸಿ ನಗರದಲ್ಲಿ ನಡೆಯಲಿರೋ ಪ್ರತಿಭಟನೆ ಸ್ವರೂಪ ಇಂತಿದೆ. ಅಣ್ಣಾ ಹಜಾರೆ ಹೋರಾಟವನ್ನು ಬೆಂಬಲಿಸಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಶುರುವಾಗುತ್ತೆ. ಇದರ ಅಂಗವಾಗಿ ಬೆಳಗ್ಗೆ 10 ರಿಂದ 11 ಗಂಟೆವರೆಗೆ ಐಟಿ-ಬಿಟಿ ಉದ್ಯೋಗಿಗಳು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತಮ್ಮ ಕಂಪನಿಯಿಂದ ಹೊರಬಂದು ಬೆಂಬಲ ಸೂಚಿಸಿದರೆ, ಮತ್ತೊಂದೆಡೆ ಮಲ್ಲೇಶ್ವರಂನ ಅಮ್ಮಣ್ಣಿ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸುತ್ತಮುತ್ತಲಿನ ಕಾಲೇಜಿನ ವಿದ್ಯಾರ್ಥಿಗಳು 1 ತಾಸು ಪಾಠ ಬಿಟ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿದ್ದಾರೆ. ಒಟ್ನಲ್ಲಿ ದೇಶದಿಂದ ಭ್ರಷ್ಟಾಚಾರವನ್ನು ಕಿತ್ತೊಗೆಯಲು ಎಲ್ಲ ಭಾರತೀಯರು ತಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅನ್ನೋದು ಹೋರಾಟಗಾರರ ಆಶಯ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಗುವೊಂದು ಹೆತ್ತವರಿಂದ ತಪ್ಪಿಸಿಕೊಂಡಿತ್ತು. ಸ್ಥಳೀಯರು ಆ ಮಗುವನ್ನು ರಕ್ಷಿಸಿ ಮಾಹಿತಿ ನೀಡಿದ್ದು ಸುವರ್ಣ ನ್ಯೂಸ್ಗೆ. ನಮ್ಮಲ್ಲಿ ವರದಿ ಬಿತ್ತರವಾಗ್ತಲೇ ನೆರೆಮನೆಯವರು ಮಗುವಿನ ಹೆತ್ತವರಿಗೆ ವಿಷಯ ತಿಳಿಸಿದ್ರು. ಕಡೆಗೂ ಮಗು ಹೆತ್ತವರ ಮಡಿಲು ಸೇರಿತು. ಈತ 7 ವರ್ಷದ ಬಾಲಕ ನವೀನ್ ಮಾಗಡಿ ರಸ್ತೆಯಲ್ಲಿ ಹೆತ್ತವರಿಂದ ಬೇರ್ಪಟ್ಟು ಕಂಗಾಲಾಗಿದ್ದ. ಇವನನ್ನು ಸ್ಥಳೀಯರಾದ ಪ್ರಕಾಶ್ ಮತ್ತು ತಂಡ ರಕ್ಷಿಸಿ ಸುವರ್ಣ ನ್ಯೂಸ್ಗೆ ಕರೆ ತಂದಿದ್ರು. ಕೂಡಲೇ ಸ್ಪಂದಿಸಿದ ನಾವು ನಮ್ಮ ಚಾನೆಲ್ನಲ್ಲಿ ವರದಿ ಬಿತ್ತರಿಸಿದ್ವಿ. ಅದಕ್ಕೂ ಮುನ್ನ ಮಾತನಾಡಿದ ಆ ಕಂದಮ್ಮ ನಮ್ಮೊಂದಿಗೆ ಹೇಳಿದ್ದಿಷ್ಟೇ. ಅಮ್ಮನ ಹೆಸರೇನು? ಅಪ್ಪ, ನೀವು ಯಾವ ಸ್ಕೂಲ್ ಓದ್ತಿರೋದು? ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? ಯಾವ ಊರು? ಅತ್ತ ಕಡೆ ತಮ್ಮ ಮಗನ ಭಾವಚಿತ್ರ ಹಿಡಿದುಕೊಂಡು ಊರು ಕೇರಿ ಪೊಲೀಸ್ ಸ್ಟೇಷನ್ ಅಂತ ಅಲೆದಾಡ್ತಿದ್ರು ಪೋಷಕರು. ಆ ಸಮಯದಲ್ಲಿ ಸುವರ್ಣ ನ್ಯೂಸ್ನಲ್ಲಿ ಬಿತ್ತರಿಸಿದ ವರದಿಯನ್ನು ನೋಡಿದ ಬಾಲಕನ ನೆರೆಮನೆಯವರು ಹೆತ್ತವರಿಗೆ ವರದಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆ ಕೂಡಲೇ ನಮ್ಮ ಕಚೇರಿಗೆ ಆಗಮಿಸಿದ ಹೆತ್ತವರು ತಮ್ಮ ಮಗುವನ್ನು ಕಂಡು ಸಂತೋಷ ಸಾಗರದಲ್ಲಿ ತೇಲಿದ್ರು. ಸರ್ಜಾಪುರದವರಾದ ನವೀನ್ ಪೋಷಕರು ಕಾರ್ಯನಿಮಿತ್ತ ಮಾಗಡಿ ರಸ್ತೆಗೆ ಬಂದಿದ್ರು. ಆ ಸಮಯದಲ್ಲಿ ನವೀನ್ ಹೆತ್ತವರ ಕಣ್ತಪ್ಪಿಸಿಕೊಂಡಿದ್ದಾನೆ. ಕಡೆಗೂ ಪ್ರಕಾಶ್ ತಂಡದ ಶ್ರಮದಿಂದಾಗಿ ಹೆತ್ತವರಿಗೆ ಕಂದಮ್ಮ ಸಿಕ್ಕಿದೆ. ಇದು ಮಾಡೂರಡಿಂದವ ಬಂದು ಎಲ್ಲೋ ಹುಡುಕಿ ಬಾತ್ರೂಮ್ಗೆ ಅಂತ ಹೋದವು. ಅದಕ್ಕೆ ಎಲ್ಲೋ ಬಾತ್ರೂಮ್ಗೆಲ್ಲ ಹೋಗಿಟ್ಟಿದ್ದ, ಎಲ್ಲ ತಲ ಹುಡುಕಾಡಿದ್ದು. ಇದು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟಿದ್ದು. ಅದಕ್ಕೆ ಬೆಳಗ್ಗೆ ಬಂದು ಪಕ್ಕದಾರ ಯಾರೋ ಹೇಳಿದರು, ಸುವರ್ಣ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಬಂದು ಹೇಳಿದ್ದು. ನಾನು ಅಲ್ಲಿ ಮಾಗಡಿ ಗೋಪಾಲ್ಪುರ ಅಂತ ಮೈನ್ ರೋಡಲ್ಲಿ ತಿರುಗಾಡ್ತಾ ಇದ್ದ. ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದು ಇಟ್ಕೊಂಡಿದ್ರು. ಸರಿ, ನಾವು ಯಾರಪ್ಪ ಏನಂತ ಕೇಳ್ದು. ಈ ಥರ ಹೆಸರು ನವೀನ್ ಅಂತ ಹೇಳ್ದ. ಊರು ಕೇಳಿದ್ಕೆ ಸಜ್ಜಾಪುರ ರೋಡ್ ಕಣ್ಣಳ್ಳಿ ಅಂತ ತಿಳಿಸ್ದ. ಮತ್ತು ಆಮೇಲೆ ಸ್ಕೂಲ್ ಅಡ್ರೆಸ್ ಕೇಳ್ದು. ಸ್ಕೂಲ್ ಕೇಳಿದ್ಕೆ ಲೇಕ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ದ. ಸರಿ, ತಾಯಿ ತಂದೆ ಫೋನ್ ನಂಬರ್ ಕೇಳ್ದು. ಅಮ್ಮನ ಹತ್ರ ಫೋನು ನಂಬರ್ ಗೊತ್ತಿಲ್ಲ. ಸ್ವಾತಂತ್ರ್ಯೋತ್ಸವದಂದು ನಡೆದ ಈ ಘಟನೆ ಒಂದು ರೀತಿಯಲ್ಲಿ ಮರುಕ ಹುಟ್ಟಿಸಿದ್ರೆ, ಇನ್ನೊಂದು ಕಡೆ ಹೆತ್ತವರ ಅಜಾಗರೂಕತೆಯನ್ನು ಎತ್ತಿ ತೋರಿಸುತ್ತೆ.
ಮಕ್ಕಳ ಕಿಡ್ನಾಪ್ ಪ್ರಕರಣಗಳು ಹೆಚ್ಚುತ್ತಿರೋ ಈ ಸಂದರ್ಭದಲ್ಲಿ ಹೆತ್ತವರು ಮಕ್ಕಳ ಮೇಲೆ ಹೆಚ್ಚಿನ ಮುತುವರ್ಜಿ ವಹಿಸಿದ್ರೆ ಒಳಿತು. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಎಲ್ಲಿ ನೋಡಿದ್ರೂ ಜನಜಂಗುಳಿ, ಬಿಸಿಲ ಝಳದ ಮಧ್ಯೆಯೇ ಜನರು ಕೆಂಪು ತೋಟದಲ್ಲಿ ನಡೆಯುತ್ತಿರೋ ಫ್ಲವರ್ ಶೋನ ನೋಡಿ ಎಂಜಾಯ್ ಮಾಡಿದ್ರು. ಸಸ್ಯಕಾಶಿಯಲ್ಲಿ ಆಗಸ್ಟ್ 5ರಿಂದ ನಡೆಯುತ್ತಿರೋ ಫ್ಲವರ್ ಶೋಗೆ ಇಂದು ತೆರೆ ಬಿತ್ತು. ಕಡೆ ದಿನವಾದ್ರಿಂದ ಇಂದು ನಿರೀಕ್ಷೆಗೂ ಮೀರಿದ ಜನ ಬಂದಿದ್ರು. ಇವತ್ತೊಂದೇ ದಿನ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರು ಫ್ಲವರ್ ಶೋ ವೀಕ್ಷಿಸಿದ್ದು, ಒಟ್ಟಾರೆ 10 ದಿನಗಳಿಂದ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನರು ಪ್ರದರ್ಶನದ ಸವಿಯುಂಡಿದ್ದಾರೆ. ಇಂದು ಗುರು ರಾಘವೇಂದ್ರರ ಮಧ್ಯಾರಾಧನೆ. ಇದರ ಅಂಗವಾಗಿ ಬೆಂಗಳೂರಿನ ಬಸವನಗುಡಿಯ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ನಡೆಯಿತು. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದ ರಾಯರಿಗೆ ನೈವೇದ್ಯ ಅರ್ಪಿಸಲಾಯಿತು. ನಂತರ ಅಲಂಕಾರ ಪಂಕ್ತಿಯಲ್ಲಿ ಕುಳಿತಿರೋ ಬ್ರಾಹ್ಮಣರು ರಾಯರ ಪ್ರತಿರೂಪವೆಂದು ಭೋಜನ ಸ್ವೀಕರಿಸಿದ್ರು. ಭಕ್ತಾದಿಗಳು ಸಹ ಭೋಜನದ ಸವಿಯನ್ನ ಸವಿದ್ರು. ಇಂದು ವಿಶೇಷವಾಗಿ ಲಡ್ಡು, ಪರಿಮಳ ಪ್ರಸಾದ, ಪುಳಿಯೋಗರೆ, ಕೇಸರಿ ಬಾತ್, 2 ತರಹದ ಪಲ್ಯ, ಹೈಗ್ರೀವವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಯಿತು. ಸುವರ್ಣ ವಾಹಿನಿಯ ಸುದ್ದಿ ಏನಾದರೂ ಮಿಸ್ ಆಗಿದೆಯಾ? ಡೋಂಟ್ ವರಿ, ಈಗ ಸುವರ್ಣ ವಾಹಿನಿ ಇಂಟರ್ನೆಟ್ನಲ್ಲೂ ಲಭ್ಯ. ನೀವು ಮಾಡಬೇಕಾಗಿರೋದು ಇಷ್ಟೇ, www.suvarnanews.tv ಕ್ಲಿಕ್ ಮಾಡಿ ಲೈವ್ ಸುದ್ದಿ ನೋಡಿ.